ಅಡುಗೆ ಮನೆಯಲ್ಲಿ ಎಷ್ಟೇ ಅನುಭವ ಇದ್ರೂ ಕೂಡ ಒಂದೊಂದು ದಿವಸ ನಾಳೆ ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಅಂಥ ದಿನಗಳಿಗೋಸ್ಕರ ಬಹಳ ರುಚಿಕರ ಮತ್ತು ಆರೋಗ್ಯಕರವಾದ ಬೀಟ್ರೂಟ್ ದೋಸೆ ಮತ್ತು ಬೀಟ್ರೂಟ್ ರೈಸ್ ಇವತ್ತಿನ ಈ ವಿಡಿಯೋದಲ್ಲಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಾನು ಅನ್ನ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ತೊಗೊಂಡು ತೊಳೆದು ಉದುರುದ್ರಾಗಿ ಅನ್ನ ಮಾಡ್ಕೊಳ್ಬೇಕು. ಬೇರೆ ಉಳಿದಿರೋ ಅನ್ನ ಇದ್ದರೆ ಅದು ಸಹ ನಡೆಯುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1 ಪಲಾವ್ ಎಲೆ, ಸ್ವಲ್ಪ ಕರಿಬೇವು ಹಾಗೂ 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ಇದಕ್ಕೆ ಇವಾಗ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ ಬೆಳ್ಳುಳ್ಳಿನ ಹಾಕಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಶುಂಠಿ ಹಾಕಿದ್ರೆ ಸಾಕು. ಹೀಗೆ ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಚೆನ್ನಾಗಿ ಹುರ್ಕೊಂಡು 1 ಟೊಮ್ಯಾಟೋನ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು, ಹಾಗೆ 1 ಕಪ್ಪು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೆ. ತುರಿ ಸ್ವಲ್ಪ ಹೀಗೆ ದೊಡ್ಡದಾಗಿದ್ದರೆ ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ. ಅಂದರೆ 1 ಕಪ್ ಅಕ್ಕಿ ಅಲ್ವಾ, ಸೊ 1 ಕಪ್ ಬೀಟ್ರೂಟು ಹಾಕಬೇಕು. ಹೀಗೆ ಚೆನ್ನಾಗಿ 1 ನಿಮಿಷ ದೊಡ್ಡ ಊರಿನಲ್ಲಿ ಕೈ ಬಿಡದೆ ಮಚ್ಚುತ್ತಾ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ 1/4 ಚಮಚದಷ್ಟು ಅರಿಶಿನ, 1 ಚಮಚ ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕಿ 1 ಕಪ್ ಅಕ್ಕಿಗೆ ಈ ರೀತಿ ನಾನು ತೋರಿಸಿದ್ನಲ್ಲ, ಈ ರೀತಿ 1 ಚಮಚದಷ್ಟು ಉಪ್ಪು ಹಾಕಿದ್ರೆ ಸರಿಯಾಗುತ್ತೆ. ಹೆಚ್ಚು ಕಡಿಮೆ ನಿಮಗೆ ಬೇಕಾದಂಗೆ ಹೊಂದಿಸ್ಕೊಳ್ಳಿ. ಆಮೇಲೆ ನೋಡಿ ಹೀಗೆ ಮೆತ್ತಗಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಬೀಟ್ರೂಟ್ ಎಲ್ಲ ಸಂಪೂರ್ಣ ಬೆಂದು ಮೆತ್ತಗಾದ್ಮೇಲೆ 2 ಚಮಚದಷ್ಟು ಪಾವ್ ಭಾಜಿ ಮಸಾಲ, ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ ಹಾಕಬೇಕು. ನಾನೊಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿ ಉರಿ ಸ್ವಲ್ಪ ಕಡಿಮೆ ಮಾಡಿ ಪುನಃ ಸ್ವಲ್ಪ ಹೊತ್ತು ಚೆನ್ನಾಗಿ ಮಗ್ಚಬೇಕು. ಆ ನಂತರ ಇದಕ್ಕೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕ್ಕೊಳ್ಬೇಕು. ನಾನು ಆಗಲೇ ಹೇಳ್ದಂಗೆ ಉಳಿದಿರೋ ಅನ್ನ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಬೋದು, ಅಥವಾ ಕುಕ್ಕರಲ್ಲಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಅಕ್ಕಿ ತೊಳೆದು ಹಾಕಿ ವಿಸಿಲ್ ಮಾಡಿ ಆ ರೀತಿ ಬೇಕಾದರೂ ಇದನ್ನು ಮಾಡ್ಬೋದು. ಚೆನ್ನಾಗಿ ಇವಾಗ ಮಗ್ಚಿದ್ರೆ ಆಯಿತು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಬೀಟ್ರೂಟ್ ತವಾ ಪುಲಾವ್ ಅಂತ ಬೇಕಾದರೂ ಕರಿಬೋದು. ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿ ಲೈಟ್ ಡಿನ್ನರ್ ಥರ ಎಲ್ಲ ಬಳಸ್ಬೋದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಉದುರಿಸೋಣ. ನಿಮಗೆ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಳ್ಬೋದು. ಟೊಮೆಟೊ ಹುಳಿ ಇದ್ದರೆ ನಿಂಬೆಹಣ್ಣಿನ ರಸ ಬೇಡ, ಬಟ್ ಖಂಡಿತ ಟ್ರೈ ಮಾಡಿ ಆ ಥರದ ರೆಸಿಪಿ. ಬಹಳ ರುಚಿಕರ, ಆರೋಗ್ಯಕರ ಹಾಗೂ ಗರಿಗರಿಯಾಗಿರುವಂತಹ ದಿಢೀರ್ ತಿಂಡಿ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಗರಿಗರಿಯಾಗಿ ಬರುತ್ತೆ, ರುಚಿಯಾಗಿರುತ್ತೆ, ಮಾಡೋಕ್ಕೂ ಸುಲಭ. ರುಚಿಕರವಾಗಿರುವಂತಹ ಬೀಟ್ರೂಟ್ ದೋಸೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಉಪ್ಪಿಟ್ಟಿನ ರವೆ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಆನಂತರ ಅದಕ್ಕೆ 1 ಟೇಬಲ್ ಚಮಚದಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿಯನ್ನು ಸೇರಿಸಬೇಕು. ಹಾಗೆ ಜಜ್ಜಿರುವಂತಹ ಕಾಳುಮೆಣಸು ಸ್ವಲ್ಪ, ಅರ್ಧ ಚಮಚದಷ್ಟು ಜೀರಿಗೆ. ನೀವು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ನಾನು ಬಣ್ಣ ಚೆನ್ನಾಗಿ ಬರಲಿ ಅಂತ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 1 ಮಧ್ಯಮ ಗಾತ್ರದ ಅಥವಾ ಸಣ್ಣ ಗಾತ್ರದ ಬೀಟ್ರೂಟನ್ನು ಸಿಪ್ಪೆ ತೆಗೆದು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. 1 ಸಣ್ಣ ಗಾತ್ರದ ಅಥವಾ ಅರ್ಧ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಹಾಗೂ 1 ಅಥವಾ 2 ಟೇಬಲ್ ಚಮಚದಷ್ಟು ಹಸಿ ತೆಂಗಿನ ತುರಿ, ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಪದಾರ್ಥಗಳನ್ನು ತಗೊಂಡು ಒಮ್ಮೆ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಇದ್ರ ಜೊತೆಗೆ ಶುಂಠಿ ಆಗಲಿ ಅಥವಾ ಸಬ್ಬಸಿಗೆ ಸೊಪ್ಪಾಗಲಿ ಈ ರೀತಿ ನಿಮ್ಮ ಇಷ್ಟದ ಬೇರೆ ಯಾವುದೇ ಪದಾರ್ಥಗಳನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಆನಂತರ ಹೀಗೆ ಸ್ವಲ್ಪನೇ ನೀರು ಹಾಕ್ತಾ ತೆಳ್ಳಗಿರೋ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಒಮ್ಮೆಲೆ ಹಿಟ್ಟು ಹಾಕಿದ್ರೆ ಗಂಟಾಗ್ಬೋದು, ಜೊತೆಗೆ ನಿಮ್ಗೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋದು ಉತ್ತಮ. ನಾನು ಸುಮಾರು 2/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡೆ. ನೀವು ಒಂದು 2 ಕಪ್ ನೀರು ಹಾಕ್ಕೊಂಡಿರಿ. ಒಂದು ದೋಸೆ ಮಾಡಿ ನೋಡಿ, ಆಮೇಲೆ ಬೇಕಾದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನೋಡಿ ಎಷ್ಟು ತೆಳ್ಳಗಿದೆ. ಈ ರೀತಿ ಹಾಕ್ತಾ ಇದ್ದರೆ ನೀರು ಹಾಕಿರೋ ಹಾಗೆ ಸೌಂಡ್ ಬರಬೇಕು. ಆಮೇಲೆ ಇಂಗು 1 ಚಿಟಿಕೆ ಹಾಕ್ತಾ ಇದ್ದೀನಿ. ಕೆಲವರಿಗೆ ಬೀಟ್ರೂಟು ಸ್ವಲ್ಪ ಹೊಟ್ಟೆಗೆ ಸಮಸ್ಯೆ ಆಗುತ್ತೆ, ಅಂಥವರು ಹಿಂಗೆ ಹಾಕ್ಕೊಂಡ್ರೆ ಸಾಕು. ಸೊ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಈ ದೋಸೆಯನ್ನು ನಾವು ಚೆನ್ನಾಗಿ ಪಳಗಿಸಿರುವಂತಹ ಕಬ್ಬಿಣದ ಹಂಚು ಅಥವಾ ನಾನ್ ಸ್ಟಿಕ್ ತವಾ ಇದೆರಡರಲ್ಲಿ ಒಂದರಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಕಬ್ಬಿಣದ ಹಂಚಾಗಿರೋದ್ರಿಂದ ನಾನು ಎಣ್ಣೆ ಹಚ್ಚಿ ಈ ರೀತಿ ತೆಳ್ಳಗಿರೋ ದೋಸೆನ ಮಾಡ್ತಾ ಇದ್ದೀನಿ.
ಪ್ರತಿ ಸಲ ದೋಸೆ ಮಾಡೋ ಮೊದಲು ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಮೇಲೆ ನೀರಿರುತ್ತೆ, ಕೆಳಗಡೆ ಗಟ್ಟಿಯಾಗಿಬಿಟ್ಟಿರುತ್ತೆ ಹಿಟ್ಟು. ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹೀಗೆ ಕಲಿಸ್ಕೊಂಡು ದೋಸೆ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಮೇಲಿಂದ ಎಣ್ಣೆ ಹಾಕಿ ಹೀಗೆ ಗರಿ ಗರಿ ಆಗೋವರೆಗೆ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಬೀಟ್ರೂಟ್ ಎಲ್ಲ ಹಾಕಿರೋದ್ರಿಂದ ನೀವು ತುಂಬ ಗಡಿಬಿಡಿ ಮಾಡಬಾರ್ದು. ಈ ದೋಸೆನ ಸ್ವಲ್ಪ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈ ದೋಸೆನ ಹಾಗೆ ಬೇಕಾದರೂ ತಿನ್ಬಿಡ್ಬೋದು ಅಥವಾ ಮೇಲಿಂದ ಚೂರು ಚಟ್ನಿ ಪುಡಿ ಹಾಕ್ಕೊಂಡು ಸಹ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.